ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಾಡಬಾಂಬ್ ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ನಾಗೇಂದ್ರನ DNA ಟೆಸ್ಟ್ ಮುಕ್ತಾಯವಾಗಿದೆ. ನಾಗೇಂದ್ರನ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಮೃತದೇಹವನ್ನು ಈಗ ನಾಗೇಂದ್ರನ ಹುಟ್ಟೂರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಹೆಬ್ಬುಲ್ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ತುಮಕೂರು ಜಿಲ್ಲಾಸ್ಪತ್ರೆಯ ಶವಾಗಾರದಿಂದ ಆಂಬ್ಯುಲೆನ್ಸ್ನಲ್ಲಿ ಸ್ಥಳಾಂತರ ಮಾಡಲಾಗ್ತಾ ಇದೆ. ನೆನೆಯಷ್ಟೇ ನಾಗೇಂದ್ರ ನಾಡಬಾಂಬನ್ನು ತೆಗೆದುಕೊಂಡು ಹೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹುಡುಗಿಯನ್ನು ಬಲವಂತವಾಗಿ ಕಾರಿನಲ್ಲಿ ಕೂರಿಸಿಕೊಂಡು ಬೆಂಗಳೂರಿನಿಂದ ತನ್ನ ಊರಿಗೆ ಅಂಕೋಲದತ್ತ ಕರೆದೊಯ್ಯಲು ಪ್ರಯತ್ನ ಮಾಡ್ತಾ ಇದ್ದ. ಅದು ಬಲವಂತದ ಕಿಡ್ನ್ಯಾಪ್ ಆಗಿತ್ತು. ಆಕೆ ಆಪರೇಷನ್ ಥಿಯೇಟರ್ನಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ಲು, ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ಲು. ಆಕೆಯನ್ನು ಪ್ರೀತಿಸ್ತಾ ಇದ್ದಂಥ ಈ ವ್ಯಕ್ತಿ ನಾಗೇಂದ್ರ 6 ವರ್ಷಗಳಿಂದ ಇಬ್ಬರು ಸಂಬಂಧದಲ್ಲಿದ್ದರು. ಆದರೆ 6 ವರ್ಷದ ನಂತರದಲ್ಲಿ ಅವರಿಬ್ಬರ ಮಧ್ಯೆ ಆ ಪ್ರೀತಿ ಸಂಬಂಧ ಉಳಿದುಕೊಂಡಿರಲಿಲ್ಲ, ಬ್ರೇಕಪ್ ಹಂತಕ್ಕೆ ಬಂದು ತಲುಪಿತ್ತು. ಈ ಸಂದರ್ಭದಲ್ಲಿ ಆತ ದೂರ ಆಗ್ತೀನಿ ಎನ್ನುವ ನೋವು ಅವನನ್ನು ತೀವ್ರವಾಗಿ ಕಾಡಿತ್ತು. ದೂರವಾಗುವಂಥ ನೋವು ಅವನನ್ನು ಬಾಧಿಸ್ತಾ ಇತ್ತು. ಈ ಕಾರಣದಿಂದಾಗಿ ಯಾವ ಕಾರಣಕ್ಕೂ ದೂರ ಆಗಬಾರ್ದು, ಅವಳನ್ನು ಮದುವೆ ಆಗಬೇಕು ಅಂತ ಹೇಳಿ ಆಕೆಯನ್ನು ಬಲವಂತದಿಂದ ಕೂರಿಸಿಕೊಂಡಿದ್ದ ಕಾರ್ನಲ್ಲಿ. ಅದೂ ಕೂಡ ಕ್ಯಾಬ್ ಬುಕ್ ಮಾಡಿಕೊಂಡು, ಜೊತೆಗೆ ಚಾಕನ್ನು ನಾಡಬಾಂಬನ್ನು ಕೂಡ ಅವನು ತೆಗೆದುಕೊಂಡು ಹೋಗಿದ್ದ. ಇಬ್ಬರ ಮಧ್ಯೆ ಜಗಳ ಆರಂಭದಿಂದಲೂ ಕೂಡ ಬಲವಂತದಿಂದ ಕೂರಿಸಿಕೊಂಡ ತಕ್ಷಣ ಅಲ್ಲಿಂದ ಆರಂಭವಾದಂಥ ಜಗಳ ತುಮಕೂರು ಶಿರಾವರು ಜೋಗಿಹಳ್ಳಿವರೆಗೂ ಕೂಡ ಜಗಳ ನಡೀತಾ ಇತ್ತು. ಕಿಡ್ನ್ಯಾಪ್ ಅಂತ ಗೊತ್ತಾದ ನಂತರದಲ್ಲಿ ಚಾಲಕ ಕಾರ್ ನಿಲ್ಲಿಸ್ತಾನೆ, ಆಕೆಯ ತಲೆಗೆ ಚಾಕಿರಿತಾನೆ. ಆನಂತರದಲ್ಲಿ ಹೇಗೋ ಆಕೆ ಕಾರಿನಿಂದ ಹಾರ್ತಾಳೆ. ಆನಂತರದಲ್ಲಿ ಅವನು ಬಾಂಬು ಸ್ಫೋಟಿಸಿಕೊಂಡು ಪ್ರಾಣವನ್ನು ಬಿಡ್ತಾನೆ. ಅಚ್ಚರಿ ಅಂತ ಹೇಳಿದ್ರೆ ಆಕೆ ಬದುಕುಳಿದಿದ್ದು ಮತ್ತು ಚಾಲಕ ಬದುಕುಳಿದಿದ್ದು. ಚೂರು ಹೆಚ್ಚು ಕಮ್ಮಿ ಆಗಿದ್ದರೂ ಕೂಡ 3 ಜೀವಗಳು ಬಲಿಯಾಗ್ತಾ ಇತ್ತು. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಆಕೆಯಿಂದಲೂ ಕೂಡ ಈಗ ದೂರನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಸುಟ್ಟು ಕರಕಲಾಗಿರುವಂಥ ಆ ದೇಹದ DNA ಟೆಸ್ಟನ್ನು ಯಾವಾಗಲೂ ಕೂಡ ಸುಟ್ಟು ಕರಕಲಾದ ಅಥವಾ ಯಾವುದೋ ಬೆಂಕಿಯ ಅವಘಡದಲ್ಲಿ ಸಿಲುಕಿ ಸಾವನ್ನಪ್ಪಿದ ಆ ದೇಹವನ್ನು DNA ಟೆಸ್ಟ್ ಮಾಡೋದ್ರ ಮೂಲಕವೇ ಅದನ್ನು ಪರೀಕ್ಷೀಕರಣಗೊಳಿಸಿ ಅಥವಾ ಪರೀಕ್ಷೆ ಮಾಡಿ ಅದನ್ನು ದೃಢೀಕರಣ ಮಾಡಿಕೊಂಡೇ ಪೋಷಕರಿಗೆ ದೇಹವನ್ನು ಹಸ್ತಾಂತರ ಮಾಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅದೇ ಆಗಿದೆ. ಇದೀಗ ಅಂಕೋಲಾದ ತಮ್ಮ ಊರಿಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅತ್ಯಂತ ನೋವಿನಲ್ಲಿದ್ದಾರೆ ಅವರ ಇಡೀ ಕುಟುಂಬ. ಯಾಕಂತ ಹೇಳಿದ್ರೆ ನಾಗೇಂದ್ರ ಮಾಡಿದ ಮೂರ್ಖತನಕ್ಕೆ ಇಡೀ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ನಾಗೇಂದ್ರ ಆ ಪ್ರೀತಿಯ ವ್ಯಾಮೋಹದಲ್ಲಿ ಸಿಲುಕಿದ್ದ, ನಶೆಯನ್ನು ವಿಪರೀತವಾಗಿ ಏರಿಸಿಕೊಂಡಿದ್ದ, ಪ್ರೀತಿಯ ಅಮಲಿನಲ್ಲಿ ಬಿದ್ದು ಆಕೆಯನ್ನು ಬಿಟ್ಟು ಬದುಕೋಕೆ ಆಗೋದಿಲ್ಲ ಅಂತ ಹೇಳಿ ಅಂದುಕೊಂಡಿದ್ದ. ಕೊನೆಗೆ ಆಕೆಯನ್ನು ಸಾಯಿಸಲು ಹೋಗಿ, ಆಕೆಯನ್ನು ಕೊಲೆ ಮಾಡಲು ಹೋಗಿ ತಾನೇ ಪ್ರಾಣವನ್ನು ತ್ಯಜಿಸಿದ್ದಾನೆ.